ಅನೇಕ ಕೊಡುಗೆಗಳನ್ನು ಕೊಟ್ಟಿದೆ. ಸ್ವಲ್ಪದಲ್ಲಿ ನಾನು ಸ್ಮರಣೆ ಮಾಡ್ತೇನೆ. ಸಂಖ್ಯಾಶಾಸ್ತ್ರ, ಅದರಲ್ಲಿ ಸೊನ್ನೆ ಇದ್ದಿದ್ದಿಲ್ಲ, ಆ ಸೊನ್ನೆಯನ್ನು ಭಾರತ ಕೊಟ್ಟಿದೆ. ನಮ್ಮ ಋಷಿಮಣಿಗಳು ಸಾಮಾನ್ಯ ಚಿಂತನೆ ಮಾಡಲಿಲ್ಲ, ಬಹಳ ಉನ್ನತವಾಗಿ ಚಿಂತನೆ ಮಾಡಿದರು. ವಿಶ್ವವೇ ನಮ್ಮ ಮನೆ, ಮಾನವ ಕುಲವೇ ನಮ್ಮ ಕುಟುಂಬ ಅಂತ ವಿಶ್ವರಾಜ್ಯದ ಕಲ್ಪನೆ ಆಗಲೇ ಮಾಡಿಕೊಂಡಿದ್ದ. ಅದು ಅಲ್ಲದೆ ಹಿಂದೂ ಧರ್ಮದಲ್ಲಿ ತಾಯಿ ಗುರು, ತಂದೆ ಗುರು, ಶಿಕ್ಷಕ ಗುರು, ಆಮೇಲೆ ಅತಿಥಿ ಗುರು, ಅತಿಥಿ ದೇವರು, ಈಗ ಮತ್ತೆ ಜೋಡಿಸ್ತಾ ಇದ್ದಾರೆ ಸಮಾಜ ದೇವರು, ರಾಷ್ಟ್ರ ದೇವರು. ಕುವೆಂಪು ಹೇಳ್ತಾರೆ ಒಂದು ಮಾತಿನಲ್ಲಿ, ನೂರಾರು ದೇವರನ್ನು ನೂಕಾಚಿ, ಭಾರತಾಂಬೆಯೇ ನನ್ನ ದೇವರು. ಏನು ಅದ್ಭುತ! ಇದು ಯಾವ ಸಂಸ್ಕೃತಿ, ಯಾವ ಧರ್ಮದಲ್ಲಿ ಇಲ್ಲ. ಈಗ ನಮ್ಮ ಮೂಢನಂಬಿಕೆ ಅಂತಾರೆ, ಒಂದು ಹೊಳೆಯಲ್ಲಿ ಕಲ್ಲನ್ನು ತಂದ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾನೆ. ಅದಕ್ಕೆ ಶ್ರದ್ಧಾ ಭಕ್ತಿಯಿಂದ ನಡ್ಕೋತಾರೆ. ಆಮೇಲೆ ಪ್ರಸಾದವನ್ನು ಅರ್ಪಣೆ ಮಾಡ್ತಾರೆ. ಇವರು ಶ್ರದ್ಧಾ ಭಕ್ತಿಯನ್ನು ನೋಡಿ ಆ ಕಲ್ಲು ಕೈಯಿಲ್ಲದೆ ಎಲ್ಲವನ್ನು ಕೊಡ್ತದೆ, ಕಣ್ಣಿಲ್ಲದೆ ಎಲ್ಲವನ್ನು ನೋಡ್ತದೆ, ಕಿವಿ ಇಲ್ಲದೆ ಎಲ್ಲವನ್ನು ಕೇಳ್ತದೆ, ಕಾಲಿಲ್ಲದೆ ಎಲ್ಲ ಕಡೆ ಸಂಚಾರ ಮಾಡ್ತದೆ. ಇದೊಂದು ನಂಬಿಕೆ. ದಾಸರು ಹೇಳಿದ್ದಾರೆ, ನಂಬಿ ಕೆಟ್ಟವರೆಲ್ಲೋ ಮನುಷ್ಯ. ಅದ್ಭುತ ನಂಬಿಕೆ. ಇದು ಭಾರತ ವೈಶಿಷ್ಟ್ಯ. ಈ ಯೋಗಶಾಸ್ತ್ರ, ಆಯುರ್ವೇದ ಶಾಸ್ತ್ರ ಒಂದು ತಾಸಿನಾಗೆ ಅರ್ಧ ತಾಸಿನಲ್ಲಿ ಹೇಳುವಂಥವಲ್ಲ, ಬಹಳ ಆಳವಾಗಿವೆ. ಉದಾಹರಣೆ ಕೊಡಬೇಕಾದ್ರೆ ಸಮುದ್ರದಷ್ಟು ಆಳ, ಆಕಾಶದಷ್ಟು ವಿಶಾಲ. ಕ್ರಮೇಣ ನಾವು ಚಿಂತನೆ ಮಾಡ್ತಾ ಹೋಗುವ. ಗುರುಗಳು ನಮಗೆ ಆರೋಗ್ಯದ ಬಗ್ಗೆ ಹೇಳಲಿಕ್ಕೆ ಮಂಗಳವಾರ ಮೀಸಲಿಟ್ಟಿದ್ದಾರೆ. ಪ್ರತಿ ಮಂಗಳವಾರ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಇನ್ನು ಮೇಲೆ ನಾನು ಆರೋಗ್ಯ ಶಾಸ್ತ್ರದ ಬಗ್ಗೆ ಅಂತೂ ಹೋದ್ಸಲ ಹೇಳಿದ್ದೆ. ಅದನ್ನೇ ಅವರು ಪ್ರಭಾವಿತರಾಗಿ ಅದರ ಬಗ್ಗೆ ಹೇಳ್ತಾ ಇರಬೇಕು ಅನ್ನೋದಕ್ಕೆ ಪ್ರತಿ ಮಂಗಳವಾರ ಹೇಳ್ತಾ ಬಂದಿದೆ. ಮತ್ತು ನನ್ನ ಅನುಭವ ಚಿಂತನೆಗಳನ್ನು ಹೋದ ವರ್ಷ ಹೇಳಿದ್ದೇನೆ. ಈಗ ಯೋಗ ಚಿಂತನೆ ಸ್ವಲ್ಪ ಅತಿಥಿಗಳಿಗಿಂತ ಸ್ವಲ್ಪ ಹೆಚ್ಚಾಗಬೇಕು. ಅದಕ್ಕೆ ವರ್ಷಕ್ಕೊಮ್ಮೆ ಬರ್ತದೆ. ಅದಕ್ಕೆ ದಯವಿಟ್ಟು ಸ್ವಲ್ಪ ಪ್ರೀತಿಯಿಂದ ಕೇಳಬೇಕು. ಯೋಗ ವಿದ್ಯೆ ಅತ್ಯಂತ ಪ್ರಾಚೀನವಾದದ್ದು. ಋಷಿಮಣಿಗಳ ಅನುಭವ, ಅಭ್ಯಾಸ, ಮಾರ್ಗದರ್ಶನದಲ್ಲಿ ರೂಪುಗೊಂಡ ಯೋಗ ಮಾರ್ಗವು ಆರೋಗ್ಯಪೂರ್ಣ ಜೀವನಕ್ಕೆ ಪೂರಕವೆಂದು ಶಿಫಾರಸು ಮಾಡ್ತಾರೆ. ಎಲ್ಲರೂ ಶಿಫಾರಸು ಮಾಡ್ತಾ ಇದ್ದಾರೆ ಯೋಗವನ್ನು. ಸ್ವಸ್ಥ ಶರೀರ ಮತ್ತು ಆರೋಗ್ಯಪೂರ್ಣ ಮನಸ್ಸು, ಇವುಗಳ ನಡುವೆ ಸೂಕ್ತ ಸಮತೋಲನವನ್ನು ಉಂಟು ಮಾಡುವಲ್ಲಿ ಯಶಸ್ವಿಯಾಗುವಲ್ಲ ಯೋಗವಿದ್ಯೆ. ನಮಗೆ ಋಷಿಮುನಿಗಳು ಅಂತರ್ದರ್ಶನವನ್ನು ಕೊಟ್ಟಿದ್ದಾರೆ. ಋಷಿಮುನಿಗಳ ಈ ಸಾಧನಾ ಮಾರ್ಗ ಈಗ ಅತ್ಯಂತ ಜನಪ್ರಿಯವಾಗ್ತಾ ಇದೆ. 177 ದೇಶಗಳಲ್ಲಿ ಇವತ್ತು ಯೋಗವನ್ನು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನಿಮ್ಗೆ ಹೇಳಬೇಕಂದ್ರೆ ಅಮೆರಿಕದಲ್ಲಿ 10 ಕಿಲೋಮೀಟರ್ಗೆ ಒಂದೊಂದು ಯೋಗ ಕೇಂದ್ರ ಮಾಡಿದ್ದಾರೆ. ಅದ್ಭುತ. ಮುಸ್ಲಿಮರು ಇದನ್ನು ಒಪ್ಪುತ್ತಿದ್ದಿಲ್ಲ ಯೋಗ. ಈಗ ಪಾಕಿಸ್ತಾನದಲ್ಲಿ ಯೋಗವನ್ನು ಸ್ವೀಕಾರ ಮಾಡಿದ್ದಾರೆ.
ಅದರ ಮಹತ್ವ, ಅದರ ಪ್ರಯೋಜನ ಗೊತ್ತಾಗ್ತಾ ಇದೆ. ಸದೃಢ ಶರೀರ, ಆರೋಗ್ಯಯುಕ್ತ ಮನಸ್ಸು, ಇದನ್ನು ಪ್ರತಿಯೊಬ್ಬರೂ ಬಯಸ್ತಾ ಇದ್ದಾರೆ. ಆಧುನಿಕ ಚಿಕಿತ್ಸಾ ಪದ್ಧತಿಯಿಂದ ಗುಣಪಡಿಸಲಾಗದ ಕೆಲವು ಮನೋದೈಹಿಕ ಕಾಯಿಲೆಗಳಿಗೆ ಯೋಗ ಚಿಕಿತ್ಸೆಯಲ್ಲಿ ಪರಿಹಾರವಿದೆ ಅಂತ ಎಲ್ಲ ಕಡೆ ಸಂಚರಿಸಿ ಎಲ್ಲ ವೈದ್ಯರನ್ನ ಕಂಡು ಕಡೆಗೆ ಯೋಗ ಚಿಕಿತ್ಸೆ, ಪ್ರಕೃತಿ ಚಿಕಿತ್ಸೆಗೆ ಮಾರು ಹೋಗ್ತಾ ಇದ್ದಾರೆ ಜನ. ಆರೋಗ್ಯವಂತನು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿಯೂ ಮತ್ತು ಅನಾರೋಗ್ಯವಂತನು ಆರೋಗ್ಯವನ್ನು ಮರಳಿ ಪಡೆಯುವುದಕ್ಕಾಗಿಯೂ ಯೋಗಾಸನಗಳನ್ನು ಅವರವರ ಸಾಮರ್ಥ್ಯಾನುಸಾರ ದಿನನಿತ್ಯವೂ ತಪ್ಪದೆ ಮಾಡುವುದು ಅತ್ಯಂತ ಅವಶ್ಯಕವಾದ. ಯೋಗಾಭ್ಯಾಸ ನಿರಂತರವಾಗಿ ಸಾಗಬೇಕು. ಸೂರ್ಯ ಹೇಗೆ ಉದಯ ಆಗ್ತಾನೆ ಸರಿಯಾಗಿ, ಹಾಗೆ ನಿರಂತರವಾಗಿ ನಾವು ಸೂರ್ಯನ ಉದಾಹರಣೆ. ಇಚ್ಛೆಯಾದಾಗ ಮಾಡೋದು, ಬೇಡದಾಗ ಬಿಡುವುದು, ಇದನ್ನು ನಾವು ಮಾಡಬಾರದು. ಯೋಗದ ಸಾಧನೆಯಿಂದ ಸಿದ್ಧಿ ದೊರಕುವುದು ಅಂತ ಹೇಳ್ತಾರೆ. ನಾವು ನಿತ್ಯ ಸಾತತ್ಯದಿಂದ ಮಾಡ್ತಾ ಹೋದರೆ ನಮಗೆ ಸಿದ್ಧಿ ಪ್ರಾಪ್ತ ಆಗ್ತದೆ. ಕಾರಣ ಅದನ್ನು ಮಾಡುವಾಗ ಶ್ರದ್ಧೆ, ನಿಷ್ಠೆ, ಭಾವಶುದ್ಧಿ ಇರಲೇಬೇಕು. ಆಸನಗಳಲ್ಲಿ 3 ಪ್ರಕಾರ ಯೋಗ ಗುರುಗಳು ದಿನಾಲು ನಮಗೆ 3 ಕಳಿಸ್ತಾರೆ. ಒಂದು ನಿಂತುಕೊಂಡು ಮಾಡುವ ಆಸನ, ಇನ್ನೊಂದು ಕುಳಿತು ಮಾಡುವ ಆಸನ, ಮತ್ತೊಂದು ಮಲಗಿಕೊಂಡ ಮಾಡುವ ಆಸನ. ಇವು 3 ಗುರುಗಳು ದಿನಾಲು ಹೇಳ್ತಾ ಇದ್ದಾರೆ. ಮತ್ತು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡ್ತಾ ಇರುವಾಗ ಒಂದು ಅಭ್ಯಾಸ ಮುಗಿದ ಕೂಡಲೇ ಒಂದು 5-6 ಶ್ವಾಸೋಚ್ಛ್ವಾಸವನ್ನು ಮಾಡಿ ಮತ್ತು ಮುಂದುವರಿಬೇಕು. ನಾವು ಕೂಡಲೇ ಮಾಡಬಾರ್ದು. ಗುರುಗಳು ಹಾಗೆ ಸ್ವಲ್ಪ ನಿಂತು ಬಿಡ್ತಾರೆ. ಅದನ್ನು ತಾವು ಗಮನಿಸಿದಿರೋ ಗೊತ್ತಿಲ್ಲ. ಪ್ರತಿಯೊಂದು ಕ್ರಿಯೆ ಮಾಡಿದ ನಂತರ ಸ್ವಲ್ಪ ನಿಲ್ತಾರೆ, 5-6 ಸಲ ಶ್ವಾಸೋಚ್ಛ್ವಾಸ ತಗೋತಾರೆ, ಮತ್ತು ಮುಂದೆ ಶುರು ಮಾಡಿ. ಅದರಿಂದ ತುಂಬಾ ಒಳ್ಳೆಯ ಪರಿಣಾಮವನ್ನು ನಾವು ಗ್ರಹಿಸಬಹುದು. ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮುಗಿಸುವ ಮುನ್ನ ಎಲ್ಲ ಆಸನಗಳನ್ನು ಮಾಡಿ ಕೊನೆಗೆ ಶವಾಸನ ಮಾಡಿಯೇ ಹೋಗ್ತಾರೆ. ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮುಗಿದ ನಂತರ ಶವಾಸನ ಮಾಡ್ತಾರೆ. ಶವಾಸನದಿಂದ ಅತ್ಯಂತ ಶಾಂತಿ, ಸ್ಫೂರ್ತಿ, ಶಕ್ತಿ ದೊರೆಯುತ್ತದೆ. ಕ್ರಮವರಿತ ಯೋಗಾಭ್ಯಾಸದಿಂದ ಹಸಿವು ಉಂಟಾಗಿ ಜೀರ್ಣಶಕ್ತಿ ಹೆಚ್ಚುತ್ತದೆ. ಶರೀರದ ಮಾಂಸಖಂಡ ನರಗಳು ಬಲಗೊಳ್ಳುತ್ತವೆ. ಶರೀರದ ಸ್ಥೂಲತೆ ಕಡಿಮೆ ಆಗ್ತದೆ. ಶರೀರ ಸುರೂಪಿ ಆಗ್ತದೆ, ಸುಂದರ ಆಗ್ತದೆ. ಇದರ ಮೂಲಕ ಮಾನವನು ಇಡೀ ಜೀವಮಾನದ ತನಕ ಮನಸ್ಸು ಬುದ್ಧಿಗಳ ಸಮನ್ವಯವನ್ನು ಕಾಪಾಡಿಕೊಂಡು ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯದ ಸುಸ್ಥಿತಿಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗ್ತದೆ. ಯೋಗಾಸನಗಳ ಪರಿಣಾಮ ಏನು? ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತವೆ, ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಗೊಳಿಸುತ್ತವೆ, ಎಲ್ಲ ಅಂಗಾಂಗಗಳು ತಮ್ಮ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಮಾಡುತ್ತವೆ. ಯೋಗಾಸನ ಸ್ನಾಯುಗಳು ಶಕ್ತಿಯುತವಾಗುತ್ತವೆ, ಕೀಲುಗಳಲ್ಲಿ ನೋವನ್ನು ನಿವಾರಿಸುತ್ತವೆ. ಕೀಲುಗಳಲ್ಲಿ ನೋವು ಇರ್ತದಲ್ಲ, ಅದು ನಿವಾರಣೆ. ಸಂಗ್ರಹವಾದ ಹೆಚ್ಚುವರಿ ಕೊಬ್ಬಿನ ಅಂಶವನ್ನು
ಕಡಿಮೆ ಮಾಡ್ತದ ಯೋಗಾಸನ. ಸ್ಥೂಲ ಕಾಯತ್ವವನ್ನು ತಡೆಗಟ್ಟುತ್ತದೆ. ಯೋಗಾಭ್ಯಾಸವು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಯೋಗಶಾಸ್ತ್ರದಲ್ಲಿ ಪತಂಜಲಿ ಮಹರ್ಷಿಗಳು ಯೋಗ ಚಿತ್ತವೃತ್ತಿ ನಿರೋಧ, ಮನಸ್ಸಿನಲ್ಲಿ 7 ಆಲೋಚನೆಗಳ ನಿರೋಧವೇ ಯೋಗ ಎಂದು ಅರ್ಥ. ಯೋಗವು ದೇಹ ಮತ್ತು ಮನಸ್ಸಿನ ನಡುವೆ ಸಾಮರಸ್ಯವನ್ನು ಉಂಟು ಮಾಡುತ್ತದೆ. ಯೋಗವನ್ನು ಸಾತ್ವಿಕ ಆಹಾರ ಪದ್ಧತಿ, ಕ್ರಮಬದ್ಧ ನಿದ್ರೆ, ಗುರುವಿನ ಮಾರ್ಗದರ್ಶನ, ಉತ್ತಮ ಜೀವನ ಪದ್ಧತಿಗಳೊಂದಿಗೆ ಅಭ್ಯಾಸ ಮಾಡುತ್ತಾ ಬಂದಲ್ಲಿ ಉತ್ತಮ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ನಾವು ಸಾಧಿಸಬಹುದು. ಯೋಗಾಸನ ಶಾಶ್ವತ ಶಾಂತಿಯ ತವರು ಮಣಿಯಾಗಿದೆ. ಇಂದಿನ ಕಂಪ್ಯೂಟರ್ ಯುಗದಲ್ಲಿ ಏನೆಲ್ಲ ಇದೆ, ಹೌದು, ಎಲ್ಲ ಇವೆ. ಶಾಂತಿಯೇ ಬರ್ತಾ ಇದೆ. ಶಾಂತಿ ಬೇಕು ನಮಗೆ, ಶಾಶ್ವತ ಶಾಂತಿ ಬೇಕು. ಆಕಾಶದಲ್ಲಿ ಕಾಲಿಟ್ಟು ಮನುಷ್ಯ ಏನೆಲ್ಲ ಕಂಡು ಹಿಡಿದಿದ್ದಾರೆ, ಆದರೆ ಶಾಂತಿ ಮಾತ್ರ ಇನ್ನೂ ಸಿಕ್ಕಿಲ್ಲ ಯಾರಿಗೆ. ಏನೆಲ್ಲ ಕಂಡು ಹಿಡಿದಾರೆ, ಮಂಗಳಲೋಕ, ಚಂದ್ರಲೋಕ ಎಲ್ಲ ಸಂಚಾರ ಮಾಡಿದ್ದಾರೆ. ಅಲ್ಲಿ ಮಣ್ಣು, ನೀರಿನ ಇದು, ವಸತಿ ಅದನ್ನು ಹೀಗೆಲ್ಲ ಶೋಧನೆ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಅವರಿಗೆ ಶಾಂತಿ ಸಿಕ್ಕಿಲ್ಲ. ಆದರೆ ಶಾಂತಿ ಮಾತ್ರ ಇನ್ನೂ ಸಿಕ್ಕಿಲ್ಲ. ಶಾಂತಿಗಾಗಿ ಭಾರತ ಕಡೆಗೆ ನೋಡ್ತಾ ಇದ್ದಾರೆ. ಎಲ್ಲ ವಿಶ್ವವೆಲ್ಲ ಭಾರತ ಕಡೆ ನೋಡ್ತಾ ಇದ್ದಾರೆ. ವಿಶ್ವಕ್ಕೆ ಗುರುವಾಗುವ ಯೋಗ್ಯತೆ ಭಾರತಕ್ಕೆ ಮಾತ್ರ ಇದೆ. ವೈಜ್ಞಾನಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಭಾರತಕ್ಕೆ. ಈ ಯೋಗ ಅರಿಯದೇ ಈ ಜಗತ್ತಿಗೆ ದಾರಿದೀಪ. ಹೀಗೆ ವಿಜ್ಞಾನದಿಂದ ಬಹಿರಂಗ ಸಂಪನ್ಮೂಲವನ್ನು, ಯೋಗದಿಂದ ಅಂತರಂಗದ ಸಂಪನ್ಮೂಲವನ್ನು ಅಭಿವ್ಯಕ್ತವಾಗುವಂತೆ ಬೆಳೆಸಿದರೆ ಹೊಸ ಜೀವನದ ನವ ಆಯಾಮ ನಿರ್ಮಾಣವಾಗುವುದರಲ್ಲಿ ಸಂದೇಹವಿಲ್ಲ. ಇಂಥ ಯೋಗ ವಿಜ್ಞಾನ ಯುಗ ಪ್ರಾರಂಭವಾಗಬೇಕಾಗಿದೆ. ಯೋಗದಿಂದ ಬಹಿರಂಗದ ಸೊಗಸು, ಅಂತರಂಗದ ಆನಂದ, ಮನಸ್ಸಿನ ಹರ್ಷ ಇವೆಲ್ಲವೂ ಸಾಧ್ಯ. ಯೋಗಕ್ಕೆ ಯಾರು ಯೋಗ್ಯರು? ಸ್ವಲ್ಪ ಹೇಳಿ ಮುಗಿಸ್ತೇನೆ. ಪ್ರಾಯದವರಾಗಲಿ, ಹಣ್ಣು ಮುದುಕರಾಗಲಿ, ರೋಗಿಗಳಾಗಿರಲಿ, ದುರ್ಬಲರಾಗಿರಲಿ, ಸೋಮಾರಿತನವಿಲ್ಲದೆ ಸರಿಯಾದ ಹಾದಿಯಲ್ಲಿ ಯೋಗಾಭ್ಯಾಸ ಮಾಡುವವರೆಲ್ಲರೂ ಅಪೇಕ್ಷಿತ ಫಲವನ್ನು, ಸಿದ್ಧಿಯನ್ನು ಪಡೆಯುತ್ತಾರೆ. ಶರೀರ, ಮನಸ್ಸು ಇರುವ ಎಲ್ಲರೂ ಯೋಗಾಭ್ಯಾಸಕ್ಕೆ ಯೋಗ್ಯತೆ. ಶರೀರದ ಮನಸ್ಸುವೆ, ಮನಸ್ಸಿದ್ದರೆ ಮಾರ್ಗದ ಅಂತಲ್ಲ, ಮನಸ್ಸಿದ್ದರೆ ಸಾಕು, ಎಲ್ಲವನ್ನು ನಾವು ಸಾಧಿಸಬಹುದು. ಯೋಗವನ್ನು ಅರಿತವನ ಲಕ್ಷಣ ಏನು? ಅವನ ಶ್ವಾಸೋಚ್ಛ್ವಾಸ ಅರಿವಿನ ಸಂಗಡ ನಡೆಯುತ್ತದೆ. ತಿಳುವಳಿಕೆಯಿಂದ ನಾವು ಶ್ವಾಸೋಚ್ಛ್ವಾಸ ಮಾಡ್ತಾನೆ. ನಾವು ಸುಮ್ಮನೆ ಶ್ವಾಸೋಚ್ಛ್ವಾಸ ಮಾಡ್ತೀವಿ, ಅದಲ್ಲ. ಅವ ಯೋಗ ಸಾಧಕ ಅರಿವಿನ ತಿಳುವಳಿಕೆಯ ಜೊತೆಗೆ ಶ್ವಾಸೋಚ್ಛ್ವಾಸದ ಮಹತ್ವವನ್ನು ಅವನು ಅರಿತಿರ್ತಾನೆ. ಅರಿವೇ ಗುರು ಎಂಬ ತತ್ವವನ್ನು ಅವನು ತಿಳಿದಿರ್ತಾನೆ. ಅವನಿಗೆ ಸದಾ ಮಾನಸಿಕ ನೆಮ್ಮದಿ. ಅವನ ಶರೀರದಲ್ಲಿ ಸದಾ ಚೈತನ್ಯ ಅಡಗಿರ್ತದೆ. ಯೋಗಾಭ್ಯಾಸ ಮಾಡೋರು ನೋಡ್ರಿ, ಗುರುಗಳು ಬಂದು ಕೂಡಲೇ ಯಾವ ರೀತಿ ಶರೀರವನ್ನ ಮಂಡಲಾಡಿಸ್ತಾರೆ, ಅದ್ಭುತವಾಗಿ ಅವರು ನೋಡಬೇಕಾದ. ದಿನನಿತ್ಯವೂ ಅವರಲ್ಲಿ ಚೈತನ್ಯ ಅಡಗಿದೆ. ಮನಸ್ಸು, ದೇಹ, ಆತ್ಮದ ಸಂಬಂಧ ಇರ್ತದೆ.
ಯೋಗಾಭ್ಯಾಸಿಗೆ ಆತ್ಮದ ಸಂಬಂಧವೂ ಇರ್ತದೆ. ಮಾನಸಿಕ ಹಾಗೂ ಶಾರೀರಿಕ ಪರಿಶುದ್ಧತೆಗೆ ಅವನು ಬಹಳ ಮಹತ್ವ ಕೊಡ್ತಾನೆ. ಮನಸ್ಸು ಹಾಗೂ ದೇಹವನ್ನು ಶುದ್ಧಗೊಳಿಸುತ್ತಾನೆ. ಸಂಬಂಧವನ್ನು ತಿಳಿದಿರುತ್ತಾನೆ. ಅವನ ಮನಸ್ಸು ನಿಯಂತ್ರಣದಲ್ಲಿ ಇರುತ್ತದೆ. ಪಂಚಭೂತಗಳ ಮಹತ್ವವನ್ನು ತಿಳಿದಿರ್ತಾನೆ. ಈಗ ನಿಸರ್ಗ ಪೂಜೆಯಲ್ಲಿ ಪಂಚಭೂತಗಳು ಮಹಾಭೂತಗಳಿಂದ ಆದ ಶರೀರವನ್ನು ಪಂಚಮಹಾಭೂತಗಳಿಂದನೇ ಗುಣಪಡಿಸ್ತಾರೆ. ಹಾಗೆ ಆ ಪಂಚಮಹಾಭೂತಗಳನ್ನು ಅವೆಲ್ಲ ತಿಳ್ಕೊಂಡಿರ್ತಾನೆ ಯೋಗಾಭ್ಯಾಸ. ಸೃಷ್ಟಿಯ ಮಹತ್ವವನ್ನು ಅರಿತವನಾಗಿರ್ತಾನೆ. ಸಂಬಂಧ ಸೃಷ್ಟಿ ಭಗವಂತನ ಸೃಷ್ಟಿ ಇರೋದಲ್ಲ, ಅದನ್ನೆಲ್ಲ ತಿಳ್ಕೊಂಡಿರ್ತಾನೆ, ಅರಿತವನೇ. ಇನ್ನು ಉಸಿರಾಟದ ಬಗ್ಗೆ ಸ್ವಲ್ಪ ಪ್ರಾಣಾಯಾಮ ಇದ್ರ ಬಗ್ಗೆ ಹೇಳಿಕೊಡಿಸ್ತಾರೆ. ನಮ್ಮ ಜೀವನದ ಉದ್ದಕ್ಕೂ ಉಸಿರಾಟವೇ ದಿವ್ಯ ಔಷಧ. ಅದನ್ನು ಸೇವಿಸುವ ಪದ್ಧತಿಯೇ ಪ್ರಾಣಾಯಾಮ. ಆರ್ಥಿಕ ವೆಚ್ಚವಿಲ್ಲದ ಔಷಧ ಪ್ರಾಣವಾಯು. ಇದನ್ನು ನಿಯಮಬದ್ಧವಾಗಿ ಸೇವಿಸುವ ವಿಧಾನವೇ ಪ್ರಾಣಾಯಾಮ. ಇದೇ ಯೋಗದ ಮರ್ಮ. ನಮ್ಮ ಎಲ್ಲ ಕಾರ್ಯಕ್ರಿಯೆಗಳು ಯೋಗ ತತ್ವದ ಮೇಲೆ ನಿಂತಿರಬೇಕು. ಯೋಗ ಶಬ್ದದ ಅರ್ಥ ಏನು? ಯೋ ಅಂದರೆ ಯೋಗ್ಯವಾದುದನ್ನು, ಗ ಅಂದರೆ ಗಮನವಿಟ್ಟು ಮಾಡುವುದು. ನಾವು ಇದು ಬರೀ ಯೋಗಾಸನ ಅಷ್ಟೇ ಅಲ್ಲ, ನಮ್ಮ ಪ್ರತಿಯೊಂದು ಕ್ರಿಯೆ ನಾವೇನು ಮಾಡ್ತೀವಿ ದಿನನಿತ್ಯವಾಗಿ ಬೆಳಿಗ್ಗೆ ಎದ್ದ ಕೂಡಲೇ ರಾತ್ರಿ ಮಲಗುವವರೆಗೆ ಆ ಪ್ರತಿಯೊಂದು ಕ್ರಿಯೆಗಳನ್ನು ನಾವು ಯೋಗಯುಕ್ತರಾಗೇ ಮಾಡಬೇಕು. ಜೀವನವೇ ಯೋಗ, ಯೋಗವೇ ಜೀವನ ಆಗಬೇಕು. ಯೋಗಶ್ಚಿತ್ತವೃತ್ತಿ ಪರಿಶುದ್ಧ. ಮನಸ್ಸನ್ನು ಪರಿಶುದ್ಧ ಮಾಡುವ ಕಾರ್ಯಯೋಗ. ಯೋಗ ಕರ್ಮತು ಕುಶಲಂ. ಕೆಲಸದಲ್ಲಿ ನೈಪುಣ್ಯತೆಯೇ ಯೋಗ. ಯೋಗ ಮನಃ ಪ್ರಶಮನ ಉಪಾಯ. ಸಮತ್ವಂ ಯೋಗ ಉಚ್ಯತೆ. ಎಲ್ಲರನ್ನೂ ಗೌರವದಿಂದ ಕಾಣುವುದೇ ಯೋಗ. ಪ್ರತಿಯೊಬ್ಬರಲ್ಲಿಯೂ ನಾವು ದೇವರನ್ನ ಕಾಣಬೇಕು. ಜೇ ಜೇ ಭೇಟೆ ಭೂತ ಏಕೆ ಮಾಡಿಜೆ ಭಗವಂತ. ಮರಾಠಿ ಸಂತರು ಹೇಳ್ತಾರೆ, ಯಾರ್ಯಾರು ನಮಗೆ ಭೇಟಿ ಹಾಕ್ತಾರೆ ಅವರೆಲ್ಲ ಭಗವಂತನ ಅಂಶ ಅಂತ ತಿಳ್ಕೊಂಡು. ಇದನ್ನ ಯೋಗ ಸಾಧಕ ಹೀಗೆ ತಿಳ್ಕೊಂಡೇ ಅವ ಮಾಡ್ತಾನೆ. ಯೋಗಾಭ್ಯಾಸದ ಪರಿಪೂರ್ಣ ಉದ್ದೇಶ ಏನು? ಅನಾರೋಗ್ಯದಿಂದ ವಿಮುಕ್ತಿ, ಆಮೇಲೆ ಆರೋಗ್ಯದ ಸಂರಕ್ಷಣೆ ಮತ್ತು ಬಲವರ್ಧನೆ, ಬಲ ಸಂವರ್ಧನೆ, ಆಧ್ಯಾತ್ಮಿಕ ಸಾಧನೆ ಮತ್ತು ಆತ್ಮ ಸಾಕ್ಷಾತ್ಕಾರ. ಇದು ಬಹಳ ಮುಖ್ಯ. ನಾವು ಯೋಗಾಭ್ಯಾಸ ಮಾಡೋದು ನಮ್ಮ ಆತ್ಮ ಸಾಕ್ಷಾತ್, ಆತ್ಮಜ್ಞಾನ, ಆತ್ಮ ಸಾಕ್ಷಾತ್. ಈ ಉತ್ತಮ ಆರೋಗ್ಯಕ್ಕೆ 6 ಸೂತ್ರಗಳವ. ಅವು ಆರೋಗ್ಯದ ಬಗ್ಗೆ ಹೇಳ್ಬೋದು ಅಲ್ಲೇ. ಸಾಮಾನ್ಯವಾಗಿ ನಾವು ಉತ್ತಮ ಆರೋಗ್ಯದ ಲಕ್ಷಣ ಏನು ಅಂದರೆ, ಹಾಸಿಗೆಯಲ್ಲಿ ಬಿದ್ದ ಕೂಡಲೇ ನಿದ್ದೆ ಬರೋದು, ಎದ್ದ ಕೂಡಲೇ ಲದ್ದಿ, ಮಲ ವಿಸರ್ಜನೆ ಆಗಿದೆ. ಇದು ಸಾಮಾನ್ಯವಾಗಿ 40 ವರ್ಷದವರೆಗೆ ನಾವು ಆಹಾರವನ್ನು ತಿಂತಾರೆ. 40 ವರ್ಷದ ನಂತರ ಆಹಾರವೇ ನಮ್ಮನ್ನು ತಿನ್ಲಿಕ್ಕೆ ಶುರು ಮಾಡ್ತಾರೆ. ಇದೇನು ಇದರ ಅರ್ಥ? ಸ್ವಲ್ಪ ಚಿಂತನೆ ಮಾಡೋಣ. ಆಮೇಲೆ ಸಾಮಾನ್ಯವಾಗಿ ಪೇಯಗಳನ್ನು ನಾವು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ವೃದ್ಧರು ಹೆಚ್ಚಾಗಿ ಲಿಕ್ವಿಡ್ ತಿಳುವಾದ ಆಹಾರವನ್ನು ಸೇವನೆ ಮಾಡಿ. ಅದಕ್ಕೆ 3 ಪ್ರಕಾರದ ಲಿಕ್ವಿಡ್ಗಳನ್ನು ಹೇಳಿದ್ದಾರೆ. ಒಂದು ಪ್ರಾತಃ ಕಾಲದಲ್ಲಿ ಉಷಾಪಾನ, ತಾಮ್ರದ ತಂಬಿಗೆಯಲ್ಲಿ ನೀರು ಇಟ್ಟಿರ್ತಾರೆ,
ಲೀಟರ್ 2 ಲೀಟರ್ ಕುಡಿಯಬಹುದು. ಅಥವಾ ಒಂದು ಗ್ಲಾಸ್ ಅರ್ಧ ಲಿಂಬೆಹಣ್ಣು 2 ಚಮಚೆ ಜೇನುತುಪ್ಪ ಸೇವಿಸಿ ಅದನ್ನು ಉಷಾಪಾನ ಮಾಡಿ. ಮಧ್ಯಾಹ್ನ ಊಟ ಆದ ಬಳಿಕೆ ತಕ್ರಪಾನ ಸ್ವಲ್ಪ ಮಾಡಿಸಿ. ಹುಳಿ ಮಜ್ಜಿಗೆ ಅಲ್ಲ, ಸಿಹಿ ಸ್ವಲ್ಪ ಮಜ್ಜಿಗೆಯನ್ನು ಸೇವನೆ ಮಾಡಿ. ರಾತ್ರಿ ಮಲಗುವಾಗ ಕ್ಷೀರಪಾನ ಅಂದರೆ ಹಾಲು ಸೇವನೆ, ಅಂದರೆ ಅದು ನಿದ್ದೆಗೆ ನರಗಳಿಗೆ ಪುಷ್ಟಿ ಕೊಡೋದು. ಹೀಗೆ ನಾವು ಮಾಡ್ತಾ ಹೋದರೆ ನಮ್ಮದು ಆದರ್ಶ ಬದುಕಾಗಿ ಸಾರ್ಥಕ ಜೀವನ ಆಗ್ತದೆ. ಇದೆಲ್ಲ ಯೋಗದಿಂದ ಮಾತ್ರ. ಅದು ಯೋಗ ಗುರುಗಳ ಮಾರ್ಗದರ್ಶನದಲ್ಲದೆ ನಮ್ಮ ಸಾರ್ಥಕ ಜೀವನವನ್ನು ನಾವು ಪಡೆದುಕೊಳ್ಳೋಣ. ಎಲ್ಲರಿಗೂ